ಬೆಂಗಳೂರು ಹೊರವಲಯದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಡು ರಸ್ತೆಯಲ್ಲೇ ಎಟಿಎಂ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ನಡು ರಸ್ತೆಯಲ್ಲೇ ಎಟಿಎಂ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕಿಡಿಗೇಡಿಗಳು. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. 1,79,00,000 ರೂಪಾಯಿ ಹಣ ಇದ್ದಂತ ಎಟಿಎಂ ವಾಹನಕ್ಕೆ ಪುಂಡರು ತಡೆ ಒಡ್ಡಿದ್ದಾರೆ. ಬೈಕ್ಗೆ ಟಚ್ ಆಯ್ತು ಅಂತ ಹೇಳಿ ಕಿಡಿಗೇಡಿಗಳು ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಎಟಿಎಂ ವಾಹನದ ಕೀಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಲೂಟಿಕೋರರು. ಲೈಟ್ ಆಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್ ಡ್ರೈವರ್ ಅಲ್ಲೊಬ್ಬ ಪ್ಯಾಸೆಂಜರ್ ಲೈಕ್ ಟ್ರಕ್ ಆಗಿದ್ರು. ಸೆಂಟ್ರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಗಾಡಿ ಬೀಗ ಕಿತ್ಕೊಂಡು ಹೋಗ್ಬಿಟ್ಟವ್ರು. ಇದರದು ಎಟಿಎಂ ಗಾಡಿ ಇದು. ನಾವು ಈ ಕಡೆಯಿಂದ ಬರ್ತಿದ್ವಿ, ಸಡನ್ ಗಾಡಿ ಸೆಂಟ್ರಲ್ಲಿ ಬಂದ್ರು. ಯಾರೋ ಏನೋ ಒಂದು ಇನ್ಸಿಡೆಂಟ್ ಮಾಡಕ್ ನೋಡಿದಾರೆ, ಬಟ್ ಜನ ಸೇರಿದ ವ್ಯಕ್ತಿಯಿಂದ ಓಡೋಗ್ಬಿಟ್ಟವ್ರೆ. ಹೇಳಿದೀನಿ, ಇನ್ಫಾರ್ಮ್ ಮಾಡಿದೀನಿ ಪೊಲೀಸರು ಎಲ್ಲ ಬರ್ತಿದ್ದಾರೆ. ಪೊಲೀಸರು ಪೊಲೀಸರು ಬಂದಿದ್ದಾರೆ. ಇವ್ರದೇ ಇನ್ನೊಂದು ಗಾಡಿ ಕರೆಸಿ ಕೀನ ಎಕ್ಸ್ಚೇಂಜ್ ಮಾಡಿಸ್ತಾರೆ. ಓಕೆ ನೋಡಿ, ಬೈಕ್ ಟಚ್ ಆಯಿತು ಅಂತ ಹೇಳಿ ಆ ಎಟಿಎಂ ತುಂಬಿರ್ತಕ್ಕಂಥ ದುಡ್ಡು ತುಂಬಿಕೊಂಡು ಹೋಗ್ತಾ ಇದ್ದಂಥ ಎಟಿಎಂ ವಾಹನವನ್ನ ನಿಲ್ಲಿಸಿದ್ದಾರೆ. ಪಾಪ ಆ ಡ್ರೈವರ್ಗೆ ನಿಜಕ್ಕೂ ಜೀವ ಬಾಯಲ್ಲಿ ಬಂದಿರುತ್ತೆ. ಯಾಕೆ ಗೊತ್ತಾ, ಬೆಂಗಳೂರಲ್ಲಿ ಈ ಹಿಂದೆ ಇದೇ ಥರ ಒಂದ್ಸಲ ಆಯಿತು. ಯಾರ ಕಳ್ಳರು ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ ಅವರು. ಕಳ್ಳರು ಅಂತ ಅನ್ಕೊಂಡು, ಯಾಕಂದರೆ ಈ ಹಿಂದೆ ಶೂಟೌಟ್ ಮಾಡಿ ದುಡ್ಡನ್ನು ತಗೊಂಡು ಎಸ್ಕೇಪ್ ಆಗಿದ್ದಂಥದ್ದನ್ನು ಬೆಂಗಳೂರು ಜನ ನೋಡಿದ್ದಾರೆ. ಸೊ ಹಾಗಾಗಿ ಈಗಲೂ ಅದೇ ಆಗಿತ್ತು. ಆದರೆ ಕ್ಷುಲ್ಲಕ ಕಾರಣಕ್ಕೆ